ನಮಸ್ಕಾರ ವೀಕ್ಷಕರೇ, ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು. ಜುಲೈ 1ರಂದು ಆರ್ಬಿಟ್ ಸಂಸ್ಥೆಯ ಸಭಾಂಗಣದಲ್ಲಿ ಜೂನ್ ತಿಂಗಳ ಮಾಸಿಕ ಸಭೆ ಹಮ್ಮಿಕೊಂಡಿದ್ದರು. ಸಭೆಯಲ್ಲಿ ನವಜೀವನ ಕಾರ್ಯಕ್ರಮ, ಮಹಿಳಾಭಿವೃದ್ಧಿ, ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಹೀಗೆ ಸಂಸ್ಥೆಯಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳ ತಿಂಗಳಲ್ಲಿ ಮಾಡಿದ ವರದಿಯನ್ನು ಸಂಯೋಜಕರು ಮಂಡಿಸಿದರು. ಇದನ್ನು ವೀಕ್ಷಿಸಿದ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್ ರವರು ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಲಿವ್ ಲವ್ ಲಾಫ್ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಆನಂದ್ ರವರಿಂದ ಜನವಾಡ ಗ್ರಾಮದಲ್ಲಿ 13 ಹೊಸ ಮಾನಸಿಕ ಅಸ್ವಸ್ಥರ ಪತ್ತೆ. ಜುಲೈ 1ರಂದು ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿವ್ ಲವ್ ಲಾಫ್ ಫೌಂಡೇಶನ್ ಸಹಯೋಗದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀ ಆನಂದ್ ಹೊಸದಾಗಿ ಪತ್ತೆ ಹಚ್ಚಿದ 13 ಮಾನಸಿಕ ಅಸ್ವಸ್ಥರನ್ನು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಮನೋವೈದ್ಯರ ಬಳಿ ತಪಾಸಣೆಗೊಳಪಡಿಸಿದರು. ತಪಾಸಣೆ ನಂತರ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಪ್ರತಿ ತಿಂಗಳು ಮಾತ್ರೆಗಳನ್ನು ಪಡೆಯಲು ಬರಬೇಕೆಂದು ತಿಳಿಸಲಾಯಿತು. ಔರಾದ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮನೋವೈದ್ಯರಾದ ಡಾಕ್ಟರ್ ಅಮಲ್ ಶರೀಫ್ ಅವರಿಂದ 32 ಜನ ಮಾನಸಿಕ ಅಸ್ವಸ್ಥರ ತಪಾಸಣೆ ಮತ್ತು ಆಪ್ತ ಸಮಾಲೋಚನೆ. ಜುಲೈ 2ರಂದು ಔರಾದ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರ ವತಿಯಿಂದ ಮಾನಸಿಕ ಅಸ್ವಸ್ಥರ ಶಿಬಿರವನ್ನು ಆಯೋಜಿಸಲಾಯಿತು. ಮನೋವೈದ್ಯರಾದ ಡಾಕ್ಟರ್ ಅಮಲ್ ಶರೀಫ್ ಆಗಮಿಸಿ 32 ಜನ ಮಾನಸಿಕ ಅಸ್ವಸ್ಥರನ್ನು ತಪಾಸಣೆ ಮತ್ತು ಆಪ್ತ ಸಮಾಲೋಚನೆಗೆ ಒಳಪಡಿಸಿ ಉಚಿತ ಮಾತ್ರೆಗಳನ್ನು ನೀಡಿ ಚಿಕಿತ್ಸೆ ಒದಗಿಸಿಕೊಟ್ಟರು. ಈ ಶಿಬಿರದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಲಿವ್ ಲವ್ ಲಾಫ್ ಫೌಂಡೇಶನ್ ಸಂಯೋಜಕರು ರಫೀಕ್ ಉಚಿತ ಚಿಕಿತ್ಸೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ಹೊಂದಿದರು. ಘಾಟ್ಬೋರಾಳ್ ಹಳ್ಳಿಯ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕಾರ್ಯಕ್ರಮದಲ್ಲಿ ಮನೋಸಾಮಾಜಿಕ ಮತ್ತು ವೈಜ್ಞಾನಿಕ ಶಿಕ್ಷಣದ ಬಗ್ಗೆ ಮಾಹಿತಿ. ಜುಲೈ 3ರಂದು ಹುಮನಾಬಾದ್ ತಾಲೂಕಿನ ಘಾಟ್ಬೋರಾಳ್ ಹಳ್ಳಿಯಲ್ಲಿ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕಾರ್ಯಕ್ರಮ ಅಡಿಯಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಸಿಬ್ಬಂದಿ ವರ್ಗದವರಿಗೆ ಕ್ಷೇತ್ರ ಆಧಾರಿತ ತರಬೇತಿ ಹಮ್ಮಿಕೊಳ್ಳಲಾಯಿತು. ಎಪಿಡಿ ಸಂಸ್ಥೆಯ ಶ್ರೀ ಸಂತೋಷ್ ರವರು ಮನೋಸಾಮಾಜಿಕ ಹಾಗೂ ಮನೋವೈಜ್ಞಾನಿಕ ಶಿಕ್ಷಣದ ಬಗ್ಗೆ ತಿಳಿಸಲಾಯಿತು. ನವಜೀವನ ಕಾರ್ಯಕ್ರಮದ ಎಲ್ಲ ಸಿಬ್ಬಂದಿ ವರ್ಗದವರು ಈ ತರಬೇತಿಯಲ್ಲಿ ಭಾಗವಹಿಸಿದರು. ಚಂದನಹಳ್ಳಿ ಗ್ರಾಮದ ಬೆಳವಣಿಗೆ ಕುಂಠಿತ ಮಕ್ಕಳಿಗೆ ಮಾಹಿತಿ. ಜುಲೈ 3ರಂದು ಹುಮನಾಬಾದ್ ತಾಲೂಕಿನ ಚಂದನಹಳ್ಳಿ ಗ್ರಾಮದಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳಿಗೆ ಮನೆ ಆಧಾರಿತ ಚಟುವಟಿಕೆ ಮಾಡಿಸಲಾಯಿತು. ಜೊತೆಗೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಲಾಯಿತು. ಶ್ರೀ ಸೂರ್ಯಕಾಂತ್ ರವರು ಮಕ್ಕಳಿಗೆ ಚಟುವಟಿಕೆಯನ್ನು ಮಾಡಿ ಪಾಲಕರಿಗೆ ಕಲಿಸಿಕೊಡಲಾಯಿತು. ಬೇಂಚಿಚ್ಚೋಳಿ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕಾರ್ಯಕ್ರಮದ ಅಡಿಯಲ್ಲಿ ಚಟುವಟಿಕೆಗಳ ಕಾರ್ಯಾಗಾರ. ಜುಲೈ 3ರಂದು ಹುಮನಾಬಾದ್ ತಾಲೂಕಿನ ಬೇಂಚಿಚ್ಚೋಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಮಮತಾ ಬೆಳವಣಿಗೆ ಕುಂಠಿತ ಹೊಂದಿದ ಮಗುವಿನ ಮನೆ ಭೇಟಿ ನೀಡಿ ಅವರಿಗೆ ಮನೆ ಆಧಾರಿತ ಚಟುವಟಿಕೆಗಳಾದ ಬಣ್ಣಗಳ ಗುರುತಿಸುವಿಕೆ, 2 ಶಬ್ದಗಳ ಉಚ್ಚಾರಣೆ ಮಾಡಿಸುವುದು, ಸಿಳ್ಳೆ ಹೊಡಿಸುವುದು ಮತ್ತು ಬಾಯಿ ಮುಖಾಂತರ ಊದಿಸುವುದಂಥ ಚಟುವಟಿಕೆ ಮಾಡಿ ಬದಲಾವಣೆಗೆ ತರಲು ಪ್ರಯತ್ನಿಸಲಾಯಿತು. ಜುಲೈ 3ರಂದು ಭಾಲ್ಕಿ ತಾಲೂಕಿನ ವರವಟ್ಟಿ ಬಿ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆ ಮಕ್ಕಳಿಗೆ ಆರ್ಬಿಟ್ ಸಂಸ್ಥೆ ಹಾಗೂ ನವಜೀವನ ಲಿವ್ ಲವ್ ಲಾಫ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥತೆ ಹಾಗೂ ಕ್ಯಾನ್ಸರ್ ರೋಗದ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ಕುಮಾರ್ ಮಾತನಾಡಿ, ಮಾನಸಿಕ ಕಾಯಿಲೆ ಒಂದು ಮೆದುಳಿನ ಕಾಯಿಲೆ, ಮೂಢನಂಬಿಕೆಗೆ ಬಲಿಯಾಗದೆ ವೈದ್ಯರ ಬಳಿ ಸೂಕ್ತ ಚಿಕಿತ್ಸೆ ತೆಗೆದುಕೊಳ್ಳಲು ಸಲಹೆ ನೀಡಿದರು. ಕ್ಯಾನ್ಸರ್ ರೋಗವನ್ನು ಪ್ರಾರಂಭದಲ್ಲಿ ಪತ್ತೆ ಹಚ್ಚಿ ಗುಣಪಡಿಸಬಹುದು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಒಟ್ಟು 120 ಜನ ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸಾವಿತ್ರಿ ಮಹಾಜನ್ ರವರು ಈ ಕಾರ್ಯಕ್ರಮವನ್ನು ಆಯೋಜಿಸಲು ಸಹಕರಿಸಿದರು. ಜುಲೈ 3ರಂದು ಆರ್ಬಿಟ್ ಸಂಸ್ಥೆ ಹುಮನಾಬಾದ್ ಹಾಗೂ ಮಹಾಧರ್ಮ ಕ್ಷೇತ್ರದ ಆರ್ಕ್ ಡಯೋಸಿಸ್ ಕಾರಿತಾಸ್ ಪ್ರಾಗು ಇವರ ಸಹಯೋಗದಲ್ಲಿ ಉಜ್ನಿ ಗ್ರಾಮದ ಕ್ರಿಸ್ತು ರಾಜರ ಸಮುದಾಯದ ಭವನದಲ್ಲಿ ಟೈಲರಿಂಗ್ ತರಬೇತಿಯನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ರಿಸ್ತು ರಾಜರ ದೇವಾಲಯದ ನಿರ್ದೇಶಕರಾದ ವಂದನೆ ಫಾದರ್ ಸುನಿಲ್ ಅಂದ್ರಾದೆ, ಸಹಾಯಕ ಗುರುಗಳಾದ ಫಾದರ್ ಕ್ರಿಸ್ಟೋಫರ್, ಸಿಸ್ಟರ್ ಕವಿತಾ, ಶಾಲಿವಾನ್ ಗೀತಾ ಹಾಗೂ ಆರ್ಬಿಟ್ ಸಂಸ್ಥೆಯ ಕೌಶಲ್ಯ ತರಬೇತಿ ಕಾರ್ಯಕ್ರಮದ ಸಂಯೋಜಕರಾದ ಶ್ರೀ ಸುಭಾಷ್ ಮಾನ್ಕಾರೆ ಸಸಿಗೆ ನೀರು ಎರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಫಾದರ್ ಸುನಿಲ್ ಅಂದ್ರದೆಯವರು, ನಮ್ಮ ಗ್ರಾಮದಲ್ಲಿ ಟೈಲರಿಂಗ್ ತರಬೇತಿ ಪ್ರಾರಂಭಿಸಿದ್ದು ಬಹಳ ಸಂತೋಷದ ವಿಷಯ. ಇದರ ಸದುಪಯೋಗವನ್ನು ಎಲ್ಲ ನಿರುದ್ಯೋಗಿ ಯುವತಿಯರು ಪಡೆದುಕೊಂಡು ಜೀವನದಲ್ಲಿ ಯಶಸ್ಸು ಕಂಡುಕೊಳ್ಳಬೇಕು. ಜೀವನದಲ್ಲಿ ಕಾಯಕದ ವಿಷಯದಲ್ಲಿ ದೊಡ್ಡದು ಚಿಕ್ಕದು ಎನ್ನುವ ಭೇದವಿಲ್ಲದೆ ಶ್ರದ್ಧೆಯಿಂದ ಮಾಡಬೇಕು ಎಂದು ಶಿಬಿರಾರ್ಥಿಗಳಿಗೆ ತಿಳಿಸಿದರು. ಕಾರ್ಯಕ್ರಮದ ಸಂಯೋಜಕರಾದ ಶ್ರೀ ಸುಭಾಷ್ ರವರು ಶಿಬಿರಾರ್ಥಿಗಳಲ್ಲಿರುವ ಕೌಶಲ್ಯವನ್ನು ವೃದ್ಧಿಪಡಿಸಿಕೊಳ್ಳಲು ಇದು ಒಂದು ಉತ್ತಮ ಸಮಯ, ಆದ್ದರಿಂದ ಇದರ ಉಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು, ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕೊನೆಯಲ್ಲಿ ಶಿಬಿರಾರ್ಥಿಗಳ ಶಿಲ್ಪ
ರಾಣಿಯವರು ವಂದನಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮವನ್ನು ಕೊನೆಗೊಳಿಸಲಾಯಿತು. ಜುಲೈ 4ರಂದು ಹುಮ್ನಾಬಾದ್ ತಾಲೂಕಿನ ಕಬೀರಾಬಾದ್ ವಾಡಿ ಗ್ರಾಮದ ಎಂಜಿ ನರೇಗಾ ಕೂಲಿ ಕಾರ್ಮಿಕರಿಗೆ ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀಮತಿ ಪ್ರೀತಿ ಮಾನಸಿಕ ಕಾಯಿಲೆಯ ಕುರಿತು ಅರಿವಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಮಾನಸಿಕ ಕಾಯಿಲೆಯನ್ನು ಸಾಮಾನ್ಯ ಜನರು ತಪ್ಪು ನಂಬಿಕೆಯಿಂದ ಮಾಟಮಂತ್ರ ಶಕ್ತಿ, ದೆವ್ವ ಪಿಚಾಸಿ ಎಂಬಂತಹ ಮೂಢನಂಬಿಕೆಗೆ ಒಳಗಾಗುತ್ತಿದ್ದಾರೆ. ಹೀಗಾಗಿ ಅವರು ಈ ಕಾಯಿಲೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲರಾಗುತ್ತಿದ್ದಾರೆ. ಆದುದರಿಂದ ಸೂಕ್ತ ಸಮಯದಲ್ಲೇ ರೋಗವನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುವುದರಿಂದ ಈ ಕಾಯಿಲೆಯ ಲಕ್ಷಣಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಮಾರ್ಗದರ್ಶನವನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ಒಟ್ಟು 52 ಕೂಲಿ ಕಾರ್ಮಿಕರು ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡರು. ಜುಲೈ 5ರಂದು ಔರಾ ತಾಲೂಕಿನ ಏಕಂಬ ಗ್ರಾಮದ ಮಹಿಳಾ ಸಂಘದ ಸದಸ್ಯರಿಗೆ ಪ್ಲಾಸ್ಟಿಕ್ ನಿರ್ಮೂಲನೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಸುಮಾರು 35 ಮಹಿಳೆಯರು ಭಾಗವಹಿಸಿ ಪ್ಲಾಸ್ಟಿಕ್ನಿಂದ ಆಗುವ ಅನಾಹುತಗಳ ಮಾಹಿತಿ ಪಡೆದುಕೊಂಡರು. ರೆಡ್ಯೂಸ್, ರೀಯೂಸ್, ರೀಸೈಕ್ಲಿಂಗ್ ಎಂಬ ಧ್ಯೇಯವಾಕ್ಯವನ್ನು ಘೋಷಿಸಿದರು. ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿದ ವಡ್ಡನ್ಕೆರೆ ಗ್ರಾಮದ ಶ್ರೀಮತಿ ಸರೋಜಿನಿ ಅವರ ಯಶಸ್ಸಿನ ಕಥೆ. ನಮಸ್ಕಾರ. ಆರ್ಬಿಟ್ ಸಂಸ್ಥೆಯವರಿಗೆ ನನ್ನ ಹೆಸರು ಜ್ಞಾನದೇವಿ, ನಮ್ಮ ಮನೆ ಹೆಸರು ಜಗನ್ನಾಥ್, ನಮ್ಮ ಊರು ವಡ್ಡನ್ಕೆರೆ, ನಮ್ಮ ಸಂಘದ ಹೆಸರು ಸರೋಜಿನಿ ಸಂಘ. ನಾವು ಸರೋಜಿನಿ ಸಂಘದಾಗ ಆಗಿದ ನಂತರ ನಮ್ಗೆ ಏನು ಅಂತೇಳಿ ಗೊತ್ತಿದ್ದಿದ್ದಿಲ್ಲ. ಅವಾಗ ಸಂಘ ಮಾಡಿದ್ಮೇಲೆ ಏನು ಎತ್ತಂಬದು ಗೊತ್ತಾಯಿತು. ಇಲ್ಲ ಮೊದಲ ಮನೆ ಬಿಟ್ಟು ಹೋಗ್ತಿದ್ದಿಲ್ಲ, ಮನೆಗಿಂದ ಏನು ಗೊತ್ತೇ ಇದೇ ಮಾಡ್ಕೊಂಡು ಇರ್ತಿದ್ದೀವಿ. ಹೊರಗೆ ಹೋದ್ರೆ ಯಾರಿಗೆ ಹೆಂಗೆ ಮಾತಾಡಬೇಕು ಹೆಂಗಿಲ್ಲ ಅಂಬೋದು ಅನುಭವ ಇದ್ದಿಲ್ಲ. ಸಂಘ ಮಾಡಿದ ಮೇಲೆ ಎಲ್ಲ ನಾವು ಹೆಣ್ಮಕ್ಳು ತಿಳಿತಾ ಬಂದ್ರೆ ಅದ್ರೊಳಗೆ ಎಲ್ಲ ಮಾಡ್ಕೊಂಡು ಬಂದ್ಮೇಲೆ ಆಮೇಲೆ ಮತ್ತು ಸಂಘ ಮಾಡಿದ ಒಂದು ಥೋಡೆ ದಿವ್ಸಕ್ಕೆ ನಮ್ಗೆ ಗ್ರಾಮ ಪಂಚಾಯತ್ದಾಗ ಮೆಂಬರ್ ಆದೀವಿ. ಅಲ್ಲಿ ಮೆಂಬರ್ ಆಗಿದ ಮೇಲೆ ಎಲ್ಲ ಹೆಂಗೆ ಎನ್ಸಿದ್ದೆ ಅಂತ ಕೇಸಿನ ಜರ ಹೋಗಿ ಮೀಟಿಂಗಾಗ ಕೂಡೋದು ಮಾಡೋದು, ಯಾರು ಹೆಂಗೆ ಮಾಡ್ತಾರೆ ಅವ್ರ ಹಪ್ಲೆ ನಾವು ಮಾಡಬೇಕು ಅಂತ ಕೇಸಿನ ಮಾಡಿಕೊಂಡು ಎಲ್ಲ ಏನೇ ನಮ್ಮ ಕೈಲಿ ಎಷ್ಟು ಆಗ್ತದೆ ಅಷ್ಟೆಲ್ಲ ಕೆಲಸ ಮಾಡ್ಕೋತೀವಿ. ಮಾಡಿದ ಮೇಲೆ 5 ವರ್ಷ ಮುಗಿದಿನ ಮೇಲೆ ಆಮೇಲೆ ಒಂದು ಎಮ್ಮೆ ಇತ್ತು. ಅವಾಗೆ ಸಣ್ಣದೊಂದು ಆ ಎಮ್ಮೆ ತೊಗೊಂಡೀವಿ. ಎಮ್ಮೆ ತೊಗೊಂಡು ಆ ಎಮ್ಮೆದು ಒಂದಕ್ಕೊಂದೊಂದಕ್ಕಂದ್ರೆ ಮತ್ತು ಒಂದು 5-8 ಆಗ್ಯಾವ. ಅದ್ರ ಆದಾಯ ಏನು ಅಂತಂದ್ರೆ ದಿನ ಸಂಜೆಗೆ ಮುಂಜಾನೆ ಕೂಡ ಒಂದು 10-15 ಲೀಟ್ರ್ ಹಾಲು ಹಾಕ್ತೀನಿ 2 ಟೈಮ್ ಕೂಡಿ. ಮತ್ತು ಇಲ್ಲ ಅಂದ್ರೆ 600-700 ತನಕ ನನಗೆ ಇನ್ಕಮ್ ಆಗುತ್ತೆ. ಆ ಇನ್ಕಮ್ ತೊಗೊಂಡು ನನ್ನ ಮಕ್ಕಳಿಗೆ ಸಾಲಿಗೆ ಬರೆಸ್ಲಾಕು ಮತ್ತಂದ್ರೆ ಅವ್ರು ಏನು ಮಾಡ್ತಾರೆ ಎಲ್ಲಕ್ಕೂ ಸಹಕಾರ ಆ ಹೈನೂರ್ಲಿಂದ ಆಗ್ಲತ್ತದ. ಅದರಲ್ಲಿ 1-2 ನನಗೆ ಬೆಳವಣಿಗೆ ಅದ. ನಾ ಯಾರ ಬಲ್ಲಿ ಕೆಲ್ಸಕ್ಕೂ ಹೋಗಲ್ಲ, ನಾ ಅದೇ ಮಾಡಿಕೊಂಡು ನನ್ನ ಹೊಲದಾಗೆ ಮಾಡಿಕೊಂಡು ನಮ್ಮ ದನ ಕರು ನೋಡ್ಕೊಂಡು ಇಷ್ಟು ಮಾಡ್ಕೊಂಡು ಮುಗಿಸ್ಕೊತಾ ಇದ್ದೀನಿ. ಅದು ಬಿಟ್ಟು ಮತ್ತು ಆರ್ಬಿಟ್ ಸಂಸ್ಥೆಯಿಂದ ಎಲ್ಲರೂ ನನಗೆ ಅವರೆಲ್ಲ ತರಬೇತಿ ಕೊಟ್ಟರು. ತರಬೇತಿ ಕೊಟ್ಟು ನಂತರ ಹಿಂಗೆ ಮಾಡ್ಬೇಕು ಅವ್ರು ಥೋಡೆ ಹೇಳಿದ್ರು ನಾವು ಅದ್ರೊಳಗೆ ತೋಲ್ ತಿಳ್ಕೊಂಡು ಎಲ್ಲ ನಾವು ಸಹಕಾರ ಮಾಡ್ಕೊಂಡು ಎಲ್ಲೂ ಕೆಲ್ಸಕ್ಕೆ ಹೋಗಲ್ದಪ್ಲೆ ಅವ್ರು ಹೇಳ್ಕೊಟ್ಟಿನ್ಕ ನಾವು ಮಾಡ್ಕೊಂಡಿದ್ಕ ನಮ್ಗೆ ತೋಲು ಲಾಭ ಆಗ್ಯದ. ಅವ್ರಿಗೆ ನಮಸ್ಕಾರ. ಸೇವಾ ಸಂಗಮ ಸಂಸ್ಥೆಯ ಮುಖ್ಯಾಂಶಗಳು. ಜುಲೈ 2ರಂದು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಲಬುರಗಿ ಇವರಿಗೆ ಭೇಟಿ ಮಾಡುವ ಮೂಲಕ ಸೇವಾ ಸಂಗಮ ಸಂಸ್ಥೆಯ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಮೂಲಕ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳ ಅಭಿವೃದ್ಧಿಗಾಗಿ ನಿರ್ವಹಿಸುತ್ತಿರುವ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ತದನಂತರ ಕಲಿಕಾ ನ್ಯೂನತೆಯಲ್ಲಿ ಇರುವ ಮಕ್ಕಳಿಗೆ ಕಿಟ್ಗಳನ್ನು ನೀಡುವಂತೆ ಮಾನ್ಯ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳಾದ ಶ್ರೀ ಸಾದಿಕ್ ಹುಸೇನ್ ಅವರಿಗೆ ಮನವಿ ಪತ್ರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಯೋಜನಾ ವ್ಯವಸ್ಥಾಪಕರಾದ ಶ್ರೀಮತಿ ಶ್ವೇತಾ ಹಾಗೂ ಸಂಸ್ಥೆಯ ಕಾರ್ಯಕರ್ತರು, ಮಕ್ಕಳು ಮತ್ತು ಪಾಲಕರು ಉಪಸ್ಥಿತರಿದ್ದರು. ಜೂನ್ 6ರಂದು ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿ ಶ್ರೀ ಸಮ್ಮತಿಯವರಿಗೆ ಗ್ರಾಮಗಳಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಆಸ್ಪತ್ರೆಗಳಲ್ಲಿ ಪೌಷ್ಟಿಕ ಆಹಾರ ಮತ್ತು ಕೈತೋಟದ ಕುರಿತು ನಾವು ಮಾಡುವ ಕೆಲಸವನ್ನು ವಿವರಿಸಲಾಯಿತು. ಉಜ್ಜೀವನ ಕಾರ್ಯಕ್ರಮದ ಅಡಿಯಲ್ಲಿ ಬರುವ ಗ್ರಾಮಗಳಲ್ಲಿ ಅಂಗನವಾಡಿ ಕೇಂದ್ರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಆಹಾರ ಅಗತ್ಯ ಇರುವ ಕಾರಣದಿಂದ ಕೃಷಿ ವಿಜ್ಞಾನ ಕೇಂದ್ರದಿಂದ ಉಚಿತವಾಗಿ ಕೈತೋಟ ಬೀಜಗಳು ವಿತರಿಸುವಂತೆ ಕೇಳಲಾಯಿತು. ಗ್ರಾಮಗಳಿಂದ ಅಂಗನವಾಡಿ ಹಾಗೂ ವಿವಿಧ ಇಲಾಖೆಗಳ ಪಟ್ಟಿಯನ್ನು ನೀಡದಿರೆ ತರಕಾರಿ ಬೀಜಗಳನ್ನು ವಿತರಿಸಲಾಗುವುದು ಎಂದು ತಿಳಿಸಿದರು. ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಸಂಯೋಜಕರು ಚಂದ್ರಕಾಂತ್ ಹಾಗೂ ನಂದಿನಿ ಅವರು ಭೇಟಿ ಮಾಡಿದರು.